ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಸಾಂಸ್ಕೃತಿಕ ವೈವಿಧ್ಯತೆಯ ನೆಲೆಬೀಡು ಕಲ್ಯಾಣ ಕರ್ನಾಟಕದ ವಿಜಯನಗರ ಜಿಲ್ಲೆಯಲ್ಲಿ ಈಗ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಲಂಬಾಣಿ ಜನಾಂಗದ ಅತ್ಯಂತ ಪವಿತ್ರ ಮತ್ತು ಬಹು ನಿರೀಕ್ಷಿತ ಶೀತ್ಲಾ ಹಬ್ಬವನ್ನು ಮಂಗಳವಾರ ಸಂಜೆ ವಿಜಯನಗರ ಜಿಲ್ಲೆಯ ಮರಿಯಮ್ಮನಹಳ್ಳಿ ತಾಂಡಾದಲ್ಲಿ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಆಷಾಢ ಮಾಸದ ಆರಂಭದ ಮೊದಲ ಮಂಗಳವಾರದಂದೇ ಆಚರಿಸಲಾಗುವ ಈ ಹಬ್ಬಕ್ಕೆ ತಾಂಡಾಗಳಲ್ಲಿ ಜನಸಾಗರವೇ ಹರಿದು ಬಂದಿತ್ತು. ಅಂದಹಾಗೆ ಲಂಬಾಣಿ ಸಮುದಾಯದ ಹಬ್ಬಗಳ ಸಾಲಿನಲ್ಲಿ ಬರುವ ಮೊದಲ ಹಬ್ಬವೇ ಈ ಶೀತ್ಲಾ ಹಬ್ಬ. ಇದನ್ನು ಸ್ಥಳೀಯವಾಗಿ ಆಷಾಢ ಹಬ್ಬ, ಸಾಥಿಯಾಡಿ ಹಬ್ಬ ಹಾಗೂ ಕೋಳಿ ಹಬ್ಬ ಎಂದೂ ಕೂಡ ಕರೆಯಲಾಗುತ್ತದೆ. ಹಬ್ಬದ ಅಂಗವಾಗಿ ಮರಿಯಮ್ಮನಹಳ್ಳಿ ತಾಂಡಾದ ಹೊರವಲಯದ ಬಯಲಿನಲ್ಲಿ ಸೇರಿದ 100 ಗ್ರಾಮಸ್ಥರು ಅಲ್ಲಿ ಪ್ರತಿಷ್ಠಾಪಿಸಲಾದ 7 ಕಲ್ಲಿನ ವಿಗ್ರಹಗಳನ್ನು ಹೊಂದಿರುವ ಶಕ್ತಿ ದೇವತೆಗೆ ವಿಶೇಷ ಅಲಂಕಾರ ಮಾಡಿ ಭಕ್ತಿಯಿಂದ ಪೂಜೆ ಸಲ್ಲಿಸಿದರು. ತಾಂಡಾದ ಪ್ರತಿಯೊಬ್ಬ ಕುಟುಂಬಸ್ಥರು ಈ ದೇವಿಗೆ ವಿಶೇಷ ಹರಕೆಗಳನ್ನು ಸಮರ್ಪಿಸಿದರು. ತಮ್ಮ ತಾಂಡಾದಲ್ಲಿ ಯಾವುದೇ ರೀತಿಯ ಸಾಂಕ್ರಾಮಿಕ ರೋಗರುಜಿನಗಳು ಬಾರದಂತೆ, ಜನರೆಲ್ಲರೂ ಸುಖ ಶಾಂತಿಯಿಂದ ಬಾಳುವಂತೆ ಹಾಗೂ ಈ ಬಾರಿ ಸಮೃದ್ಧಿಯಾಗಿ ಮಳೆ ಬೆಳೆಯಾಗಲೆಂದು ದೇವಿಯಲ್ಲಿ ಮನದುಂಬಿ ಪ್ರಾರ್ಥಿಸಿದರು. ಪೂಜೆಯ ಬಳಿಕ ನೆರೆದಿದ್ದ ಸಾವಿರಾರು ಭಕ್ತರಿಗೆ ವಿಶೇಷ ಪ್ರಸಾದ ವಿನಿಯೋಗ ಮಾಡಲಾಯಿತು. ಈ ಹಬ್ಬಕ್ಕೆ ಅಸಲಿ ಕಳೆ ತಂದಿದ್ದೇ ಅಲ್ಲಿನ ಮಹಿಳೆಯರು ಮತ್ತು ಯುವತಿಯರು. ತಮ್ಮ ಸಾಂಪ್ರದಾಯಿಕ ಲಂಬಾಣಿ ಉಡುಪು ಹಾಗೂ ಜಗಮಗಿಸುವ ಆಭರಣಗಳನ್ನು ಧರಿಸಿ ಲಯಬದ್ಧವಾಗಿ ಹೆಜ್ಜೆ ಹಾಕುತ್ತಾ ಸಾಂಪ್ರದಾಯಿಕ ನೃತ್ಯ ಮಾಡಿದ್ದು ನೆರೆದಿದ್ದವರ ಕಣ್ಣುಮನ ಸೆಳೆಯಿತು. ಕೇವಲ ಮರಿಯಮ್ಮನಹಳ್ಳಿ ಮಾತ್ರವಲ್ಲದೆ ಹೋಬಳಿ ವ್ಯಾಪ್ತಿಯ ಜಿ ನಾಗಲಾಪುರ ತಾಂಡ, ಗುಂಡಾ ತಾಂಡ ಹಾಗೂ ತಾಳೇಬಸಾಪುರ ತಾಂಡಾಗಳಲ್ಲೂ ಶೀತ್ಲಾ ಹಬ್ಬದ ಸಡಗರದ ಅಲೆ ಜೋರಾಗಿತ್ತು. ಆದರೆ ಈ ಆಷಾಢ ಮಾಸದಲ್ಲಿ ಆಚರಿಸ್ತಕ್ಕಂಥ ಹಬ್ಬದಲ್ಲಿ ಈ ವರ್ಷವೂ ಮಳೆ ಆಗದೆ ಜನರಲ್ಲಿ ಬಹಳಷ್ಟು ಮಳೆ ಬರಬೇಕು. ಮತ್ತು ಹಲವಾರು ರೋಗಗಳು ಮುಕ್ತವಾಗುತ್ತದೆ. ಸೊ ಈ ಶೀತ ಹಬ್ಬದ ವಿಶೇಷ ಏನೆಂದರೆ ಕಾಲರ, ದಡರ, ಈ ಸಾಂಕ್ರಾಮಿಕ ರೋಗಗಳು ಏನಿದಾವಲ್ಲ ಅವೆಲ್ಲವನ್ನು ಹೋಗಲಿ ಎಂಬ ಉದ್ದೇಶಕ್ಕೆ ನಾವೆಲ್ಲರೂ ಈ 7 ದೇವರನ್ನು ಕುಂದಿರಿಸಿ ವಿಶೇಷವಾಗಿ ಪೂಜೆ ಸಲ್ಲಿಸುತ್ತೇವೆ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.